ಇವತ್ತಿನ ಗಂಟೆ ಮಳೆ ಆಯಿತು, ಕಟ್ಟಿಗೆಲ್ಲ ಐದು ದಾಸೋಹ ಬಂದ್ ಆಯ್ತು. ಇಷ್ಟೆಲ್ಲ ಆದ್ಮೇಲೆ ಏನಪ್ಪ ಮಾಡೋದು ದಾಸೋಹ ಪುಸ್ತಕ ಬಂದಾಗ ಆಕಿ ಹೆಸರಿನ ಮಗಮ್ಮ ಆಕೆ ಸುಮಾರು ಕುಳ್ಳ ಹತ್ತಕ್ಕಂಥ ಕಾಯಿಗೆ ಹಾಕಿದ್ರು. ಕುಳ್ಳ ಹತ್ತಿ ಸುಮಾರು 5-6 ಕುಳ್ಳ ಹಾಕಿದ್ರು. ದಾಸೋಹ ತೊಂದ್ರೆ ಊರಾಗ ಹಿರಿಯರು ಹೋದ್ರು, ಏನಮ್ಮ ದಾಸೋಹ ತಂದು ಕುಳ್ಳ ಏನು ಕೊಡೋದಿಲ್ಲ ಮತ್ತೆ ತಂದು ಕೊಡ್ತೀವಿ ನಾವೇನಾರ ಇಲ್ಲ, ₹1 ಒಂದು ಕುಳ್ಳ ಅಂದ್ರೆ ಕೊಡ್ತೀನಿ ಅಂತ. ಬರ್ರಿ ಕೊಡ್ರಿ, ರೋಗ ವ್ಯಾಪಾರ ಒಂದ ಮಾತು, ರೋಗ ವ್ಯಾಪಾರ ಬೇಕಾದ್ರು ಸಾಕು ಬಿಟ್ಟಿರುತ್ತೆ. ಕಟ್ಟು ಊಟ ಹೇಳ್ಬಿಟ್ಟಾಕಿ ಆಯ್ತು ಸಣ್ಣ ಹೋಗಿ ಖುಷಿ ಕೊಡ್ತು. ಆಯ್ತು ಮಾತು ₹1 ಒಂದು ಕೊಡಿ, ₹1,000 ಕೊಟ್ಟಾಕಿ ₹1,000 ಆಯ್ತು. ಅದಕ್ಕೆ ಗಂಡಸ ಸಣ್ಣ ಕೊಟ್ಟ. ಅದು ಜಗತ್ತೊಳಗ ಭಕ್ತಿಯಿಂದ ನಾವು ಹೋದಾಗ ಎಲ್ಲವೂ ಸಾಧ್ಯ ಆಗುತ್ತೆ. ಗೌರವದಿಂದ ಮಾಡಿದಾಗ ಯಾವ ಕೆಲಸ ನಮ್ಗೆ ಸಾಧ್ಯ ಇಲ್ಲ. ಅದಕ್ಕಿಂತ ಅನೇಕ ಪುಣ್ಯಾತ್ಮರು ಆಗಿವ 12ನೇ ಶತಮಾನದೊಳಗೆ ಬಸವಣ್ಣ ಅತ್ಯಂತ ಪುಣ್ಯಾತ್ಮರು ಆಗಿ ಹೋಗಿದ್ದಾನೆ. ಇದು ಆಗಿದಾಗ ನಾವು ನಮ್ಮ ಜೀವನದ ಭಕ್ತಿಯಿಂದ ಎಲ್ಲವೂ ಸಾಧ್ಯವಾಗುತ್ತೆ. ಯುಕ್ತಿಯನ್ನು ಮಾಡಿ ದೇವರು ಒಪ್ಪಂಗಿಲ್ಲ, ದೇವರ ಕೃಪಾಶೀಲ ನಮ್ಗೆ ಆಗುದಿಲ್ಲ. ಅದಕ್ಕೆ ಹ್ಯಾಂಗ ಭಕ್ತಿಯಿಂದ 1000 ಕೋಟಿ ಮಗನ ಪಡೆದು ಆ ಜಗತ್ತು ಅನೇಕ ಭಕ್ತಿಯ ಸಾಧಿಸಿಕೊಂಡಿಲ್ಲ. ಒಬ್ಬ ಹೆಣ್ಮಗಳು ಆಕೆ ಮಕ್ಕಳಾಗಿ 20 ವರ್ಷ ಆಗಿ ಮದುವೆ ಮಕ್ಕಳಾಗಿದ್ದಿಲ್ಲ. ಹನುಮಂತ ಬರ್ತಂತೆ, ಹನುಮಪ್ಪ ನನ್ನ ಮದುವೆ 20 ವರ್ಷ ಆಗಿ ಮಕ್ಕಳಾಗಿದ್ದು ನನಗೆ ನೀನೊಂದು ಗಂಡು ಕೊಟ್ಟಿದ್ರೆ ಗಂಡು ಮಟ್ಟು ಬಾಳ ಮೆಣಸಿ ಕೊಡ್ತೇನೆ ಅಂತ ಏನು ದೊಡ್ಡ ಕೊಡ್ತಾರೆ ನೋಡಿ. ಪಾಪ ಮದುವೆ ಆಗಿ 20 ವರ್ಷ ಆಗಿ ಬಾಳ ಕೊಟ್ಟು ಹನುಮಪ್ಪ ಅಂತ ಕಣ್ಣು ಆಶೀರ್ವಾದ ಮಾಡಿದ. ಗರ್ಭಿಣಿ ಆದ 3 ವರ್ಷದ ಗಂಡು ಹರಿದು ಅದು ಕೂಸ ಆಗ್ತಿಲ್ಲ. ವರ್ಷ 2 ವರ್ಷ 3 4 5 6 9 10 ವರ್ಷ ಆದ್ರೂ ಆ ಕಣ್ಣು ಒಟ್ಟು ಕೂಸಿದ ಹನುಮಪ್ಪ ಆಶ್ಚರ್ಯ ಜಗತ್ತಿಂದ ಹೇಳ್ಬಿಟ್ಟದ್ರ ಅಂತ ಮತ್ತೊಂದು ಸ್ಪಂದಾಗಿ ಯಪ್ಪ ಹನುಮಪ್ಪ ಈಗ ಮಾಯ ನೋಡುವಂತ ಗುಡ್ಡ ಹನುಮಪ್ಪ ಈಗ ಬಂದಿರುತ್ತೆ. ಈಗ ಹನುಮಪ್ಪ ಸಾಕತ್ತಿಲ್ಲ ಜಾತ್ರೆ, ಈಗ ಸಾಕತ್ತಿಲ್ಲ, ಈಗ ಫಲತ್ತಿಲ್ಲ. ಯಾಕೆ ಬೆಳೆದ್ರೆ ಆಕೆ ಮೋಸ ಮಾಡಿಸ್ತಾರೆ ಹನುಮಪ್ಪಗೆ. ಈಕೆ ಮಾರಿ ನೋಡು ಮಾಡ್ತಿದ್ರು ಹನುಮಪ್ಪಗೆ ನೀರು ಹೇಳಿರ್ತಾರೆ. 3 ಮಂದಿ ಚಿಂತ ನಮ್ಮ ಆಚರಣೆ ನಾವು ಇರುವ ಸಮಯ ಚಿಂತ ಏನ್ ಮಾಡುದು ಅಂತ ಗಂಗಡ ಹಾಕಿದ್ರು. ಊರಾಗಿದ್ದಕ್ಕೆಲ್ಲ ಮುತ್ತೈದು ಬಂತು ಹೆಣ್ಣಪ್ಪಗೆ ಹನುಮಪ್ಪನಿಗೆ ಆಕೆ ಮೇಲೆ ಸ್ವಾಗತ ಜ್ಞಾಪಕ ಆಗುತ್ತೆ ಅಂತ ಎಲ್ಲ ಬಂದು ಹೇಳಿದ್ರು. ಇಡೀ ಊರು ಮುಂಬೈ ಸ್ವಾಗತ ಸ್ಪಷ್ಟ ಇತ್ತು. ಏನಪ್ಪ ಮಾಡಿ ವಿಚಾರ ಮಾಡಿ ಆಯ್ತು ಬಂದು ಬೇಕು ಬಾರು ಬಂದಾಯ್ತು. ಜೋರ ಹನುಮಪ್ಪಗೆ ಹನುಮಪ್ಪಗೆ ನಿನಗೆ ಗೊತ್ತಾಯ್ತಿಲ್ಲ. ಯಾಕಂದ್ರೆ ದೇವ್ರ ಬುದ್ಧಿ ಹೇಳೋದು ಬಾಗುತ್ತದೆ, ಗುರುಗಳಿಗೆ ದೇವ್ರ ಬುದ್ಧಿ ಹೇಳೋದು ಬಾಗುತ್ತದೆ. ಯಾಕ ಅದು ಹರಿಕೆ 12 ವರ್ಷ ಅಂತಾರೆ. ಗೊತ್ತಾಯ್ತು ಸಿನಿಮಾ ಮುಗಿದಿದೆ. ಹರಿಕೆ 12 ವರ್ಷ ಅಂತಾರ. ನಮ್ಮಕ್ಕಿಂತ ಈಗ 10 ವರ್ಷ ಪಟ್ಟು ಹೇಳ ಬದುಕಿ ಎಂಥ ಕಾಲ ಬಂತಪ್ಪ ಚಿಕ್ಕದಿದ್ದಾಗಿದ್ದಂತ. ಅದಕ್ಕಿಂತ ಕಾಲದೊಳಗೆ ಭಕ್ತಿ ಮಾಡುವಾಗಂತ ದೇವರ ಎಲ್ಲ ಕಷ್ಟನ. ಅದಕ್ಕೆ ಭಕ್ತಿಯಿಂದ ಎಲ್ಲವೂ ಸಾಧ್ಯ. ಪ್ರಪಂಚದ ಭಕ್ತಿಯಿಂದ ಜಗತ್ತಿ ಭಕ್ತ ಸಾಧ್ಯವಿಲ್ಲ. ಅದಕ್ಕೆ ತೀರ್ಥ ನಾವೆಲ್ಲ ನಂಬಿಕ ದೇವರು ಒಳ್ಳೇದು ಕೊಟ್ಟಾರ. ಭಕ್ತಿಯಿಂದ ಸೇವೆ ಮಾಡಿದ್ರೆ ಎಲ್ಲ ಸಂಪತ್ತು ಕೊಡ್ತಾರೆ ದೇವರು. ಇಲ್ಲಾಂದ್ರೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ 12ನೇ ಶತಮಾನದೊಳಗೆ 8 ಮಂದಿ ಸೇವೆ ಬಂದರು. ಬಸವ ಮಾಡಿ ಕೆಲಸಕ್ಕೆ 8 ಕೋಟಿ ಬಂದರು ಜನರು. ಬೇರೆ ದೇಶಕ್ಕೆ ಬಂದರು. ಕಾಸು ಮಹದೇವಪ್ಪ ಬಂದ, ಅಫ್ಘಾನಿಸ್ತಾನ ಮರ್ತುಂಜ ಬಂದ, ದೊಡ್ಡ ಮಹಾಯೋಗಿಗಳಾದ. ಹಾಗೆ ನಾವು ಕೂಡ ಇಲ್ಲಂದ್ರೆ ಬಹಳ ಪ್ರಾಚೀನ ಪ್ರದೇಶ ಮೈಸೂರು ಗಂಡು ಮಟ್ಟದ ಪ್ರದೇಶ ಒಂದು ಕಾಲಕ್ಕೆ ಇಲ್ಲಂದ್ರೆ ಬಹಳ ಶ್ರೇಷ್ಠವಾದ ಗ್ರಾಮ. ಅದಕ್ಕೆ ಇದು ಹಿಂಗ ಹೋಗ್ಬಾರ್ದು. ಬಂಗಾರ 1,000 ಚಿಕ್ಕ ಕೊಟ್ಟರು ಅದು ಬಂಗಾರ, ಅದು ತಿರುಪಣ ಆಗುದೇ ಇಲ್ಲ. ಹಾಗೆ ತಪಸ್ಸು ಜಾಗ ಇದು 20 ಮಂದಿ ತಪೋ ಭೂಮಿ ಇದು. ಗುಡಿ ಮುಂದಾಗಿ ದೇವ್ರ ನಿಮ್ಗೆ ಮಾತಾಡುದಿಲ್ಲ, ಇದು ಮಾತಾಡ ದೇವ್ರ ಮಠ ಇದು. ಅದಕ್ಕೆ ಬಸವಣ್ಣ ನೀವು ಮಾತಾಡ ದೇವ್ರ ಹತ್ರ ಹೋಗ್ಬೇಕು, ಕರ್ ದೇವ್ರ ಹತ್ರ ಇಷ್ಟು ಮಂದಿ ದೇವ್ರ ನೆನ್ಕೊಡ್ತೀನಿ. ಒಂದ್ರ ಗುಡಿ ಕೂಡ ಒಂದು ಮಾತಾಡೋದು ಏನು ಬಾಬರಿ ಕೊಡ್ಬ ಚೆನ್ನಾಗಿಲ್ಲ ಏನು ಒಂದು ದೇವ್ರ ಬೇರೆಯವರು. ಅದಕ್ಕೆ ಬಸವ ದೇವರಲ್ಲ, ಕಳ್ಳ ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಪಂಚಲೋಹದಿಂದ ಮಾಡಿದ ದೇವರು ದೇವರಲ್ಲ. ಸೇತುವಂತ ರಾಮೇಶ್ವರ, ಗೋಕರ್ಣ, ಕಾಶಿ, ಕೇದಾರ ಮುಂತಾದ ಅಟ್ಟ ದೇವರು ದೇವ. ಅಂದ್ರೆ ಯಾರ ದೇವರು? ನಿನ್ನ ನೀನು ಅರಿತಿರುವುದೇ ನೀನೇ ದೇವ ಪ್ರಮಾಣ ಕೊಡು. ಯಾರು ದೇವರು ನೀನೇ ದೇವರ ಅರಿತರೆ ಶರಣ ಬರ್ತಾರೆ ಮಾನವ. ನೀವ್ಯಾಕೆ ಇಷ್ಟು ಗುಡಿ ಬೇಕಿಲ್ಲ? ಒಂದರ ಗುಡಿ ದೇವರು ಮಾತಾಡೋದು ಕೂಡ ದೇಶಾಸ್ತ್ರಿ ನೀವು ಹೋಗಿ ಮಾತಾಡೋದು ಇಲ್ಲ. ಪುರಾಣ ಕೇಳ್ತೀನಿ
ಇನ್ನೇನು ಮಾತಾಡಿಲ್ಲ. ಯಾವ ಗುಣ ದೇವರು ಒಂದು ಗುಣ ದೇವರು ಮಾತಾಡಲ್ಲ. ಬರೀ ಬಂದು ದೇವರು ಬಂದು ದೇವ್ರು ಪೂಜೆ ಮಾಡಿ ಖಾತೆ ಆಗ್ಬಿಟ್ಟಿದ್ದ ಬಸವಣ್ಣ. ಅದಕ್ಕೆ ದೇವರಲ್ಲ, ಇದು ಮಣ್ಣ ದೇವರು ದೇವರಲ್ಲ. ಮಣ್ಣ ದೇವರು ಯಾವ ಗಣಪತಿ ಗುಣವ ಮಾತಿರಲ್ಲ, ಅವು ದೇವರಲ್ಲ ಖರೆ ಮುಖವು. ಗಣಪತಿ ಹಬ್ಬ ಅಂದ್ಕೂಡೆ ಮಾಡ ಶೃಂಗಾರ ಮಾಡಿ ಪರಪರಿ ಆಯ್ತಿ ಗಣಪತಿ ತಂದಿಟ್ಟು ಬಂದಿ ತಂದಿಟ್ಟು ಪೂಜಾ ಮಾಡಿ ನಿಮಗೆ ಏನ್ ಬೇಕು ಅನ್ನಾಡಿಗೆ ಮಾಡಿ ಗಣಪತಿ ಗಡಿ ಹಿಡಿದು ದೇವ್ರ ಗಡಿ ಆಗಿರ್ತದೆ. ಮುಂದಕ್ಕೆ ನೋಡಿ ಇದು ಸರಿ ಇದು ಸರಿ ಇದು ಸರಿ ಅಂತ ಹಾಗ ಭಕ್ತಿ ಸಂಪೂರ್ಣ ಭಾಗ ಐತೆ ನಮ್ಮಲ್ಲಿ. ಈಗ ಮಾಡಿ ಎಲ್ಲ ಮಾಡಿ ಐತಿ ಸಾಕು ಗಣಪತಿ ಗಣಪತಿ ಅಂತಂದ್ಬಿಟ್ಟು ಬಾಯ ಗಮ್ಮನ್ನು ಸಾಕು ನೋಡ್ರಿ ಅಂತ ಹೇಳಿದ್ರು. ಅದಕ್ಕೆ ದೇವ್ರ ನಮ್ಮನ್ನು ಭಕ್ತಿ ಹೊಂದಬೇಕು. ಮತ್ತೆ ಇನ್ನೇನು ಇಲ್ಲ ದೊಡ್ಡ ದೇವಸ್ಥಾನದೊಳಗ ಹುಟ್ಟಿರ್ತದೆ ಕಾಣ್ತಾ ಇರ್ತಾರೆ. ಬಾಯಿ ತೆಗೆದು ಕಾಣ್ತಾ ಇರ್ತಾರೆ. ದೇವರು ಎಂದು ಬಂದು ತೋಟ ಫಲವನ್ನು ಹಿಡಿದ ದೇವರು ಫಲವನ್ನು ಹಿಡಿತಾನ. ಇದು ಬಡ್ಡಿ ಸಾಲ ಕೊಡ್ತಾನ, ಬಂಗಾರ ಬೆಳೆ ಕೊಡ್ತಾನ ದೇವರು ಇಲ್ಲ. ಅದು ಪೂಜಾರಪ್ಪನಿಗೆಲ್ಲ ಪೂಜಾರಪ್ಪನಿಗೆ ಹೊತ್ತು ದೇವ್ರು ಇಲ್ಲ ಇಲ್ಲ. ಈ ಮತ್ತೇನಿಲ್ಲ. ತಿರುಪತಿ ತಿಮ್ಮಪ್ಪ ಗುಡಿಗಳು ಅತಿ ಶ್ರೀಮಂತ ದೇವ್ರು ತಿರುಪತಿ ತಿಮ್ಮಪ್ಪ. ಆ ತಿಮ್ಮಪ್ಪನ ಪೂಜಾರಿಗಳು 17 ಪೂಜಾರಿಗಳು. ದೊಡ್ಡ ಒಂದು ದಿವಸ 7 ಕೆಜಿ ಬಂಗಾರ ಬರುತ್ತ, 7 ಕೋಟಿ ಲಕ್ಷ ಬಂಗಾರ ದುಡ್ಡು ಬರ್ತದೆ. ಜಾಗ್ರತೆ ಹುಚ್ಚ ಶಾಂತಿ ಜಗತ್ತು. ಅದಕ್ಕೆ ಮಾತ್ರ ಒಬ್ಬ ಪೂಜಾರಪ್ಪನ ಹೇಳಿ ಮಾಡಿದ್ರು. 17 ಮಂದಿ ಪೂಜಾರಿಗಳು ಒಬ್ಬ ಪೂಜಾರಪ್ಪ ಹೇಳಿ ಮಾಡಿದ್ರು. ಎಷ್ಟು ಸಿಕ್ತು? 18 ಕೋಟಿ ರೂಪಾಯಿ ಸಿಕ್ತು. 125 ಕೆಜಿ ಬಂಗಾರ ಸಿಕ್ತು. ಇದು ಒಬ್ಬ ಮನೆಯಾಗ. ಇದು 17 ಮಂದಿ ಪೂಜಾರಿಗಳಲ್ಲ. ಮತ್ತೆ ಅವ್ರ ಇಷ್ಟು ಕಡೆ ಆಸಕ್ತಿ ಇಟ್ಟಾಗ್ತಂತ. ಅದಕ್ಕೆ ದೇವರಿಗೆ ನಮ್ಮಿಂದ ಬೆಳ್ಳಿ ಬಂಗಾರ ಕೊಟ್ಟು ಬೇಕಾಗಿಲ್ಲ. ಪರಿಶುದ್ಧ ಭಕ್ತಿ ಹೊಂದಬೇಕು. ಮತ್ತೆ ದೇವರು ಬೇಕಾಗಿಲ್ಲ. ಅದಕ್ಕೆ ವೃತ್ತಿಯಿಂದ ನಮಗೆ ಹೂ ಎಂದು ಅನಿಸಿವರು. ನಂಬರು ನೆಚ್ಚರು ಬರಿದೆ ಕರೆವರು ನಂಬಲರಿಯರಿ ಲೋಕದ ಮನುಜರು ನಂಬಲರಿಯರಿ ಲೋಕದ ಮನುಜರು ನಂಬಿರತಿ ಕರೆವರೆ ಓದನೆ ಸುವರು ನಂಬರು ನೆಚ್ಚರು ಬರಿದೆ ಕರೆವರು ನಂಬಲರಿಯರಿ ಬರಿದೆ ದೇವರು ಓಡೇ ಬಿಡ್ತಾನ. ಗೋಕುಲ ದೀಪದ ಹೋಗಿ ಗುಡಿಗೆ ಮನೆಗೆ ಅದು ಬಾಳ ಬಂಗಾರ ಹೋಗ್ಬೇಕು, ಬಾಳ ಹಾಳಾಗ್ಬೇಕು. ನಾವು ಭಕ್ತಿ ಪರಿಶುದ್ಧವಾಗಿರ್ಬೇಕು. ನಾವು ಭಕ್ತಿ ಪರಿಶುದ್ಧವಾಗಿದ್ದಾಗ ಏನ್ ಎಲ್ಲ ಕೊಡ್ತಾನ. ಏನ್ ಕಾಪಾಡ ನಮ್ಗೆ ಮಕ್ಕಳಿಲ್ಲ, ಭೂಮಿಲ್ಲ, ದುಡ್ಡಿಲ್ಲ, ಬಂಗಾರ ಇಲ್ಲ. ನಮ್ ಏನ್ ಕೊಡ್ತಿ ಎಲ್ಲಾ ಕೊಡ್ತೀವಿ. ಭಕ್ತಿ ಒಳಗೆ ಭಕ್ತಿ ಒಳಗೆ ಮತ್ತೆ ಟ್ರಾಫಿಕ್ ಭಕ್ತಿ ಮಾಡಿದ್ರೆ, ಮೋಸ ಭಕ್ತಿ ಮಾಡಿದ್ರೆ ದೇವ್ರು ಬರೆಯಂಗಿಲ್ಲ. ಶರಣ ಹೋಗ್ತಾರೆ ಸಾಕಾಗ್ತಿ ಮನೆ ಬಂದು ಹೇಳಿದ ಒಬ್ಬ ಸಾಕಾಗಿ ಹೋಗ್ಬೇಕು. ಶರಣ ದೊಡ್ಡ ಸೂರ್ಯ ಶ್ರೀಮಂತರು ಮಕ್ಕಳಿಲ್ಲ. 15 ಶ್ರೀಮಂತರು ಮಕ್ಕಳು ಆಗ್ತದೆ. ಯಾಕಂದ್ರೆ ಆ ಶ್ರೀಮಂತ ಸಂಸ್ಕೃತಿ ಕಾರ್ಯಕ್ರಮ ಬಂದಂತ ಶ್ರೀಮಂತ ಅಲ್ಲ. ಒಬ್ಬ ಗಂಡ ಸಾಕಾಗಿ ಹೊಂಟಿರ್ತಾರ, ಬಡವನು ಹೊಂಟಿರ್ತಾರ. ಬಡವನ ಮಕ್ಕಳು ಬಾಳ, ಶ್ರೀಮಂತರ ಮಕ್ಕಳು ಆಗ್ತದ. ಯಾಕ ಬಡವನ ಪರಿಶುದ್ಧ ಭಕ್ತಿ ಇರ್ತದ. ಬಡವಿ 6 ಮಂದಿ ಮಕ್ಕಳು, 2 ಹಲ್ಲಿ ಮ್ಯಾಗ, 2 ಬಗಲಾಗ, 2 ಕೈ ಹೊಂಟಿರ್ತಾರೆ. ಶರಣ ಸಾಕಾಗಿ ಹೊಂಟಿರ್ತಾರ. ಭಾರತೀಯ ಬಂದು ಬಸ್ ಕೊಟ್ಟು ನಾಕಿ ಹೋಗ್ತಿರ್ತಾರ. ಬಳ್ಳಿ ನೀವು ಹೋಗೋ ಮುಂದೆ ಕೂಸು ವಾಸ ಮಾಡ್ತದೆ. ಸ್ವಲ್ಪ ಇದೆಯಲ್ಲ ತಗೋಬಿಡ್ತಂತ ಸಾಕಾಗಿ ಬಾಯ ಮಣ್ಣು ಹಾಕ ನಾನು ಯಾರು ಊರ್ ಸಾಕಾಗ್ತಿ ಯಾವ ಗೊತ್ತಾಗ್ತದೆ. ಸ್ವಲ್ಪ ನಾವೆಲ್ಲ ಬಂದಿ ಚೆನ್ನಾಗ್ತಿದ್ದಾಗ ಅದು ದಪ್ಪ ಕೂಸಾಗ ಉಳಿಸಿ ಬರೋರು ಮಾಡ್ಲಿ ಚೆನ್ನಾಗಿ ಕೂತಿದ್ದ ದರ್ಶನಪ್ಪ. ಯಾಕೆ ಸಾವುಕಾರ ಮಾತ್ರ ಬೇರೆ, ಬಡವರು ಭಕ್ತಿ ಬೇರೆ, ಸಾವುಕಾರ ಭಕ್ತಿ ಬೇರೆ. ಯಾಕೆ ವಾದ ತೊಗೊಳ್ತಾರ ನಿನ್ಗೆ ಇದೆಲ್ಲ ಮಕ್ಕಳ ಹೋಗುತ್ತ. ಯಾಕ ದಾಳಿಯಾಗ ಆ ಕೂಸು ದಪ್ಪ ಇರ್ತದೆ. ಆ ಕೂಸು ದಪ್ಪ ಇರ್ತದ. ಆ ಕೂಸು ಎದ್ದು ಮಾತಾಡ್ತದೆ ನನಗೆ ದಪ್ಪ ಎಲ್ಲ ಯಾಕಾಗಿ ನಡಿ ಹೋಗೋದು. ಅದಕ್ಕೆ ನಂಬಿದ ದೇವ್ರ ಭಕ್ತಿ ಭಕ್ತಿ ನಂಬಿದ ದೇವ್ರು ಕೊಡ್ತಾ ಇಲ್ಲ. ನಮಗೆ ನಮ್ಮಿಂದ ದೇವ್ರು ಕೊಡುದಿಲ್ಲ. ಅದಕ್ಕೆ ತಿಳಿದ
ಶರಣಪ್ಪ ಅನೇಕ ಪ್ರಮಾಣ ಜೀವನ ನೆನಪು ದೇವಾಂಗ ಬಂದ ಕಣ್ಣನ್ನು ಕಂಡ ಕಿವಿದಲ್ಲಿ ಕೊಟ್ಟ ಎಲ್ಲಾ ಸಂಪತ್ತು ಕೊಟ್ಟ ರಾಜಶೇಖರ ಕೊಡನೇ ಇದ್ದಿಲ್ಲ ಅವ್ರ ಅಕ್ಕ ತನ್ನ ಮಗಳಿದ್ದ ಅವ್ರ ಅಕ್ಕನ ಮಗಳು ಕೊಡನೇ ಇಲ್ಲ ಕೂಡ ಒಂದು ಶರಣಪ್ಪ ಹೇಳ್ಕೊಂಡು ಕೊಡಲಿಲ್ಲ ಹೌದಾ ಮನೆಗೆ ಹೋಗಿ ಮಗಳು ಕಣ್ಣು ಹೋಗಿದ್ದು ಯಪ್ಪ ಶರಣಪ್ಪ ಏನ್ ಮನೆ ಬಂದ ಶರಣಪ್ಪ ಕಣ್ಣು ಮಗಳು ಏನಾದ್ರು ಮಾಡಂತ ಯಪ್ಪ ಕಪ್ಪನ ಹೇಳಿಬೇಕು ನಿಮ್ ತಮ್ಮ ಕೊಡ್ತೀನಂತ ಮತ್ ಶರಣಪ್ಪ ಅವ್ರ ಅಕ್ಕನ ಮಗಳು ಕಣ್ಣು ಕೊಟ್ಟು ರಾಜಶೇಖರ ಕೊಂಡು ಇಬ್ಬರು ಕೊಟ್ಟು ಮತ್ತೆ ಇಬ್ಬರು ಬದಿ ಮಾಡಿಲ್ಲ ಇಂಥ ಒಂದ್ 2 ಭಾಳ ಹೇಳ್ಬಿಟ್ಟು ಒಂದು 4 ರೂಟ್ ಕೆಲವು ಕಾಲೇಜ್ ಪೇದ ಇರ್ತಾವ SSLC ಕಾಲೇಜ್ ಪೇದಾಗಿ ಒಂದು 4 ರೂಟ್ ಕೊಟ್ಕೊಂಡು ಶರಣಪ್ಪ ಬ್ಯಾಂಕ್ ಶರಣಪ್ಪ ಒಂದು ಬ್ಯಾಂಕ್ ನಡೆಸಿದ್ವ ಬಂದ ಮನೆ ಒಂದು ಶರಣಪ್ಪ ಅಂತ ಒಂದು 4 ರೂಟ್ ಕೂಡಿ ಬಂದು ಒಂದು ಹುಡುಗ ಸೀರೆ ಉಡ್ಸಿ ಕರ್ಕೊಂಡ್ಬಂದ್ರು ಸೀರೆ ಉಡ್ಸಿ ಶಾಸ್ತ್ರ ಹೇರು ಕೈಗೆ ಹೇಳ್ಯಾರ ನೋಡಿ ಶರಣಪ್ಪನ ನನಗೆ ಹೆಣ್ಮಕ್ಳು ಬೈದಾಗ 8 ವರ್ಷದ ಮಕ್ಕಳ ಆಗಿರುತ್ತ ಈ ಹುಡುಗ ಸೀರೆ ಉಡ್ಸಿ ಕರ್ಕೊಂಡ್ಬಂದಾರ ನೋಡಿ ಶರಣಪ್ಪ ಮಕ್ಕಳ ಶರಣಪ್ಪ ಹೌದಲ್ಲಪ್ಪ ಮಕ್ಕಳ ಬಗ್ಗೆ ಹುಡುಗ ಹೇಳ್ತದ ಹೌದಾ ಹಾಗಾದ್ರೆ ಮಕ್ಕಳದ ಆಗಿದ್ದಾಗ ಆ ಹುಡುಗಿದ್ದ ಗಂಡು ಹುಡುಗ ಅದು ಗಂಗಾಗಿರ್ತದೆ ಬೀರ್ತ ಸೀರೆ ಬಿಟ್ಟಲೇ ಹೆಣ್ಣು ಇದಂತ ಆಗಿದ್ದಾಗ ಹೆಣ್ಣು ಮನೆ ಮಾತು ಹೋಗಿ ಮನೆಯಲ್ಲಿ ಒಂದು ಯಪ್ಪ ಅಂತ ಮುದ್ದಾಡಬೇಕು ಯಪ್ಪ ತಪ್ಪ ಹುಡುಗ ಎಲ್ಲ ಮಾಡಿ ಸಣ್ಣ ಮುದ್ದಾಡ್ಬೇಕು ಎಲ್ಲ ಮಾಡಿ ಮಾತು ಗಂಡು ಹೆಣ್ಣು ಮಾಡಿದ ಹೆಣ್ಣು ಗಂಡು ಮಾಡಿದ ಅದಕ್ಕೆ ನನ್ನ ಜೀವನದೊಳಗ ಏನಾದ್ರು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಪರಿಶುದ್ಧ ಭಕ್ತಿ ಬೇಕು ಈ ಮೈಸೂರು ಮಠ ಇದು 1000 ವರ್ಷ ಇತಿಹಾಸ ಬಡ್ತ ಮಠ ಇದೆ ಈ ಮಠದಾಗ ಈಗ ನಮ್ಮ ಕುಮಾರ ಚೆನ್ನಾಗಿದೆ ಈಗ ಮಠ ಪರಿಸ್ಥಿತಿಯಿಂದ ಮಠ ಇತಿಹಾಸವನ್ನ ಅದಕ್ಕೆ ಸುಮಾರು ಒಂದು 1000 ಇತಿಹಾಸ ಇದೆ ಈಗ ನಿಮ್ಮೂರಾಗಿ ಮಠ ಒಂದು 1000 ವರ್ಷ ಆಗಿದೆ ಹೀಗೆ ಮಠ ಇದೆ ಅದಕ್ಕೆ ಅದು ಮಠ ಇದ್ದವು ನಾವು ಮನ್ಸಾರ ಮಠ ಹನುಮ ಮಠ ಗಜನ 100 ಮಠಗಳು ದಟ್ಟು ಪ್ರಮಾಣ ಇದ್ದಾವೆ ಮಠಗಳು ಇದ್ಯಾಕೆ ಇಷ್ಟ ಬರ್ತದೆ ನೀನ್ ಹೇಳಿದ್ದಿ ಮಠ ಇಷ್ಟ ಹೇಳಿದ್ವಿ ಮಠ ನೀನ್ ಹೇಳಿದ್ದಿ ಇತಿಹಾಸ ಆಗ್ಬೇಕಪ್ಪ ಜನರಿಗೆ ಆಚಾರ ಮಠಕ್ಕೆ ಹೆಸರು ಆಗುತ್ತಾ ಅದಕ್ಕೆ ಕೆಲವು ಮಠಗಳು ನೋಡ್ಕೊಂಡು ನಮ್ಮ ಕಾಲಕ್ಕೆ 8 ಮಠ ಆಗಿ ಹೋದ್ರ ಸಾಕಷ್ಟು ಮಠಗಳು ಬೆಂಗಳೂರು ಅವ್ರಿಗೆ ಬಂದ ಮಾತ್ರ ಮಠ ಆ ಮಠ ಅವ್ರ ಕಾಲ ನಮ್ಮಲ್ಲಿ ಶಾಖಾ ಮಠ ಹೋಗೋದಿಲ್ಲ ಯಾರು ಆಗಿನ ಗಂಗಾರ ನಾವು ತಗೊಂಡ್ರು ಅಧಿಕಾರ ಆದರು ಯಾವ್ದು ಪೇಮೆಂಟ್ ಮಾಡಿದ್ರು ನಾನು ಅದ ಮಾಡಿದಾಗ 9 ವರ್ಷ ಓದಿ ಬಂದೆ ಸಂಸ್ಕೃತಿ ಇದೆಲ್ಲ ಮಾಡಿ ಮಾಡ್ಕೊಂಡೆ ಅದಕ್ಕೆ ಮಠಕ್ಕೆ ಬಂದ ಅದಕ್ಕೆ ಮಠನಿಗೆ ಈ ಘಟಕ ಮಠಕ್ಕೆ ಸಂಬಂಧ ಬೇಡ ಅದಕ್ಕೆ ಮಠಕ್ಕೆ ಬಂದ ಅವ್ರ ಗುಡಿ ಬಾರಿ ಅಂದ್ರೆ ಗುಡಿ ಬೇರೆ ಮಠ ಬೇರೆ ಇದು ಘಟ ಇದು ಮಠ ಘಟಕ ಮಠಕ್ಕೆ ಸಂಬಂಧ ಬೇಡ ಇದು ಪಡ ಹಾಕ್ಬಿಟ್ಟು ಹೋಗ್ತದೆ ಅದಕ್ಕೆ ಅದ್ರ ದೃಷ್ಟಿಯಿಂದ ಈ ಘಟಕದ ಮಠ ಬೇಕು ಇವರ ಘಟಕದ ಮಠ ಇತ್ತು ಇವರ ಎಲ್ಲಾ ದೇವತೆಯನ್ನು ಮುಟ್ಟು ಬಂದಿದ್ದಂತ ಮಠ ಮೈಸೂರು ಮಠ ನೀವೆಲ್ಲ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಹೋಗ್ಬೇಕಲ್ಲ ಊರ 8 ಗುಡಿ ಮುಂದಾರದಲ್ಲ ಎಲ್ಲಾ ಗುಡಿ ಮುಂದಾರದಿಂದ ಮಾತ್ರ ಬಂದಿದ್ದಂತ ಮಠ ಮೈಸೂರು ಮಠ ಅದಕ್ಕೆ ಈ ಊರಾಗ ಎಲ್ಲಾ ಗುಡಿ ಮುಂದಾರದಿಂದ ಎಲ್ಲಾ ದೇವತಾರದಿಂದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ದೇವಸ್ಥಾನ ಯಾವ ಮಠ ಇದು ಮೈಸೂರು ಮಠದ ಈ ಗುಡ್ದಾಗ ಮಠ ಇದೆ ಈ ತ್ಯಾತ್ರ ಮಠ ನೋಡಿ ಯಾವ ಇಲ್ಲ ಅದಕ್ಕೆ ಅಂತ ಅನೇಕ ವಿಚಾರ ಅರ್ಥ ಇಟ್ಕೊಂಡು ನಾವು ಇಂಥೊಳಗೆ ಬಹಳ ಬುದ್ಧಿವಂತರು ಇದು ದಾರಿ ಊರ ನಾವು ಇರುವಂತ ಈಗಾಗಲೇ 3 ಇತಿಹಾಸ ಈಗ ಹೇಳಿದಾರ ಅದಕ್ಕೆ ಅದರ ದೃಷ್ಟಿಯಿಂದ ಬಹಳ ಬುದ್ಧಿ ಕಾಯ್ದೆ ಎಲ್ಲ ಬರ್ತಕ್ಕಂಥ ವ್ಯಕ್ತಿಗಳು ಹೆಣ್ಮಕ್ಳು ಗಂಡ್ಮಕ್ಳು ಕಾಯ್ದೆ ಅಪ್ಪ ಬಸವಣ್ಣ ಕಾಯ್ದೆ ಇವರ ಬಹಳಷ್ಟು ಆಸಕ್ಕಾಗಿದೆ ಅದಕ್ಕೆ ಅದರ ದೃಷ್ಟಿಯಿಂದ ಇವತ್ತು ನಮ್ಮ ಯುವಕರು ಕೆಲವು ಜನ ಸೇರ್ಕೊಂಡು ಬುದ್ಧಿ ಪುರಾಣ ಅಂತ ಬಂದ ನಮ್ಮ ಕಡೆ ಹತ್ತಪ್ಪ ಪುರಾಣನ ಊರಾಗ ಎಲ್ಲ ಭಾವಕ್ಕೆ ಹಂತ ಪುರಾಣನ ಪಾಠಪಕ್ಷ ಆಗಬಾರ್ದು ಏನಾಗಬಾರ್ದು ಎಲ್ಲ ಸಮಾಜ ಯಾಕಂದ್ರೆ ಧರ್ಮ ದೇವ್ರು ಯಾವ ದೇವ ದೇವ್ರ ಜಾತಿ ಇವ್ರ ಜಾತಿ ದೇವ್ರ ಯಾವ ದೇವ ದೇವರ ಜಾತಿ ನಾವು ಮಾಡ್ಕೊಂಡ್ರಿ ಅದಕ್ಕೆ ದೇವ್ರ ನಮ್ಮ ಭಕ್ತಿ ಒಂದು ಸಾಕು ಮತ್ತೆ ಏನು ಬೇಕಾಗಿಲ್ಲ ಅದಕ್ಕೆ ಅಂತ ದೃಷ್ಟಿಯಿಂದ ಊರಲ್ಲಿ ಎಲ್ಲ ಸಮಾಜ ನಂಬುವ ಜಾತಿ ನಾವು ಮಾಡ್ಕೊಂಡ್ರಿ ಧರ್ಮ ದೇವ್ರು ಮಾಡಿದ ಅದಕ್ಕೆ 12 ಬಸವಣ್ಣ ಇದಾಗಿ ಮಹಾಕ್ರಾಂತಿಯನ್ನು ಮಾಡಿ ಬಸವಣ್ಣ ಮಹಾಮಂಡಳ ಜಗಕ್ಕೆ ಎಷ್ಟು ಜಾತಿದವರು ಎಲ್ಲಾ ಜಾತಿ ಮಂದಿ ಬಸವಣ್ಣ ಮಹಾಮಂಡಳಿದ್ರು ಎಲ್ಲರೂ ಲಿಂಗ ಮುಖ್ಯನ ಕಾಯಕ ದೃಷ್ಟಿಯಿಂದ ಕಾಯಕ ಬಸವಣ್ಣ ಮಾಡ್ತಿದ್ದೆ ಎಲ್ಲರೂ ಜಗತ್ತಿಗೆ ಎಲ್ಲಾ ಜಾತಿ ಬಂದಲ್ಲಿ ಅದಕ್ಕೆ ದೃಷ್ಟಿಯಿಂದ ಜಗತ್ತಿಗೆ ವಿಶ್ವಕ ಗುರು ಬಸವಣ್ಣ ಜಗತ್ ಹೇಗಿರ್ಬೇಕು ಹೇಗೆ ನಡ್ಕೋಬೇಕು ಹೇಗಿರ್ಬೇಕು ಎಲ್ಲ ಕೆಲಸ ಬಸವಣ್ಣ ಅದಕ್ಕೆ ಬಸವಣ್ಣನ ವಿಚಾರ ಈ ಮುಖ ತಿಳ್ಕೊಂಡು ಅದ್ರ ಬಹಳ ಒಳ್ಳೇದಾಗ್ತದೆ ಅದಕ್ಕೆ ದೃಷ್ಟಿಯಿಂದ ಬಹಳ ಭಕ್ತಿಯಿಂದ ಬಹಳ ಸೇವೆ ಮಾಡಿದ್ರಿ ಬಹಳ ಜನ ಕೂಡಿದ್ರಿ ಈಗ ಪುರಾಣ ಮಹಾಮಂಗಳ ನಾಳೆ ಮಹಾಮಂಗಳ ಅದಕ್ಕೆ ಈ ಮಹಾಮಂಗಳ ಜೊತೆಗೆ ನಮ್ಮ ಬದುಕಿ ಮಂದಾಬೇಕು ನಮ್ಮ ಬುದ್ಧಿ ಮಂದಾಬೇಕು ನಮ್ಮ ಮೂಲಿ ಮಂದಾಬೇಕು ಎಲ್ಲಾ ಮಂದಾಬೇಕು ಅದಕ್ಕೆ ಮಹಾಮಂಗಳ ಸಹಾಯ ಅದಕ್ಕೆ ದೃಷ್ಟಿಯಿಂದ ಊರ ಸಮಸ್ಯೆ ಎಲ್ಲಾ ಸಮಾಜ ಬಂದು
ಎಲ್ಲ ನಮ್ಮವ್ರ. ಅದಕ್ಕೆ ಬಸವಣ್ಣ ಹೇಗೆ ಈಟಿದೆ ಬಸವ ತತ್ವದಿಂದ ಇವನಾರು ಎನ್ನಿಸಿದಯ್ಯ, ಇವ ನಮ್ಮಮ್ಮ, ಇವ ನಮ್ಮವ ಎನ್ನಿಸಯ್ಯ, ಕೂಡಲ ಸಂಗಡ ಮನೆ ಬಂದಿದೆ ಮಾಪ ಹೇಳಿ ಬಸವಣ್ಣ. ಅದು ಬಸವ ಧರ್ಮ, ಬಸವ ತತ್ವ ಅರ್ಥಶುದ್ಧ ಒಳ್ಳೆದಾಗಿ ಊರ ಎಲ್ಲಾ ಜನಗಳಿಗೆ, ಎಲ್ಲಾ ಸಮಾಜಕ್ಕೆ, ಎಲ್ಲರಿಗೆ ಅಪ್ಪ ಬಸವಣ್ಣ ಹೆಣ್ಣು ವಿಶ್ವೇಶ ಮಹಾಂತೇಶಿ ಎಲ್ಲರಿಗೂ ಸದ್ಬುದ್ಧಿ ಕಾಪಾಡಿ ಮತ್ತೊಂದು ಎಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತು ಮುಗಿಸಿದ ಪೂರ್ವದಾಗ ನಾನು ಪುನಃ ಬೇಕಂತು. ಅಲ್ಲೂ ಪುನಃ ಅವರು ಶರಣರು ಶರಣರು ಪುರಾಣ ಹೇಳ್ತಾನ ಅಥವಾ ದೇವಿ ಅವ್ರ ಪ್ರಯೋಜನ ಮಾಡ್ತಾರ, ಹಾಡಿನ ಹೇಳ್ತಾರ. ಅದಕ್ಕೆ ತಿರ್ಗ ಅವ್ರು ಬಹಳ ಪ್ರಕಾರವಾಗಿ ಅವ್ರ ದೇವರು ಸುಖಜಾತಿ ನಮ್ಮ ಸೇರಿ ಇದೇ ಪ್ರಕಾರ ಧರ್ಮ ಸಮಾಜ ಹೋಗಿ ಊರು ಸಮಸ್ತ ಎಲ್ಲಾ ಸಮಾಜಿಕ ಎಲ್ಲಾ ಸಮರ್ಪಕರಿಗೆ ಅಪ್ಪ ಶರಣಪ್ಪ ಮಾತೇಶ ಎಲ್ಲಾ ಸಮರ್ಪಕ ಕಾಪಾಡಿ ಮತ್ತೊಂದು ಶುಭ ಹಾರಿಸಿ ಮಾತು